ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಜನಂದಿನಿ ಕನ್ನಡ ವ್ಲಾಗ್ಸ್. ಹಬ್ಬ ಎಲ್ಲ ಮುಗೀತು. ಹಬ್ಬ ಎಲ್ಲ ಮುಗಿದ ರಾತ್ರಿ ನಾವು ಈ ರೀತಿ ಚಿಕ್ಕವರಿದ್ದಾಗ ದಾರದಲ್ಲಿ ಒಂದು ಸೈಡು ಗಂಟಾಕಿ ಈ ರೀತಿ ಆಟಾಡ್ತಾ ಇದ್ವಲ್ಲ, ಅದನ್ನು ನನ್ನ ಮಗನಿಗೆ ತೋರಿಸ್ಕೊಂಡು ಆಟಾಡ್ತಾ ಇದ್ವಿ ನಾನು ನಮ್ಮಕ್ಕ. ಈ ಥರ ದಾರದಲ್ಲಿ ಲೈಟ್ ಕಂಬ, ಮಜ್ಜಿಗೆ ಕಡಿಯೋದು, ಇನ್ನೂ ಏನೇನೋ ಮಾಡ್ತಾಯಿದ್ವಿ. ಈಗೆಲ್ಲ ಮರ್ತೋಗ್ಬಿಟ್ಟೈತಿ. ಅದನ್ನು ಟ್ರೈ ಮಾಡ್ತಾಯಿದ್ವಿ, ಅದು ಬರ್ತಾ ಇರಲಿಲ್ಲ. ಆದರೆ ನೆಕ್ಸ್ಟ್ ಡೇ ಊರಿಗೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ವಿ. ಮಕ್ಕಳೆಲ್ಲ ನಿಮಿಷಾಂಬಕ್ಕೆ ಹೋಗಿ ನೀರಲ್ಲಿ ಆಟ ಆಡೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಹಾಗಾಗಿ ಮಕ್ಕಳನ್ನ ನಿಮಿಷಾಂಬಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ಅಲ್ಲೆಲ್ಲ ನೀರಲ್ಲೆಲ್ಲ ಚೆನ್ನಾಗಿ ಆಟ ಆಡಿಕೊಂಡು ಸಂಜೆ ಆಯಿತು. ನಾವು ಬರೋಷ್ಟೊತ್ತಿಗೆ ಮಳೆ ಕೂಡ ಬರ್ತಾಯಿತ್ತು. ಹಾಗಾಗಿ ಬೇಗ ಮನೆಗೆ ಬಂದುಬಿಟ್ವಿ. ನೀರು ಕೂಡ ಕಮ್ಮಿ ಇತ್ತು. ಹಾಗಾಗಿ ಮಕ್ಳಿಗೆ ಆಟ ಆಡೋದಕ್ಕೆಲ್ಲ ಚೆನ್ನಾಗಿತ್ತು. ತುಂಬ ತಿಂಗಳುಗಳೇ ಆಗಿತ್ತು ನಾವು ಈ ರೀತಿ ಆಟ ಆಡಿ. ತುಂಬ ಖುಷಿ ಆಯಿತು, ಎಂಜಾಯ್ ಮಾಡಿದ್ವಿ. ಮಳೆ ಬಂದರೂ ಕೂಡ ನಾವು ಎದ್ದು ಬರ್ತಾ ಇರಲಿಲ್ಲ, ನೀರಲ್ಲೇ ಆಟ ಆಡ್ತಾ ಇದ್ವಿ. ನೆಕ್ಸ್ಟ್ ಡೇ ಬೆಂಗಳೂರಿಗೆ ಬಂದ್ವಿ. ಅದೇ ಕೆಲಸ ಮಾಮೂಲಿ ರೊಟೀನ್ ಸ್ಟಾರ್ಟ್ ಆಯಿತು. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಟಿಫನ್ನು ಇಡ್ಲಿ ಚಟ್ನಿ ಮಾಡಿಕೊಟ್ಟೆ. ಅಡುಗೆ ಮನೆಯೆಲ್ಲ ಕ್ಲೀನ್ ಆದಮೇಲೆ ಕರಿಬೇವಿನ ಸೊಪ್ಪನ್ನೆಲ್ಲ ನೀಟಾಗಿ ತೊಳೆದು ಬಿಸಿಲಲ್ಲಿ ಒಣಗಾಕೋದಕ್ಕೆ ಇಡ್ತಾಯಿದ್ದೀನಿ.
ರಾಗಿ ಹಿಟ್ಟು ಇನ್ನೇನು ಖಾಲಿ ಆಗೋದ್ರಲ್ಲಿತ್ತು, ಹಾಗಾಗಿ ರಾಗಿನೆಲ್ಲ ತೊಳೆದು ಒಣಗಾಕೋಣ ಅಂತ ಚೆನ್ನಾಗಿ ವಾಶ್ ಮಾಡ್ತಾಯಿದ್ದೀನಿ. ಎಷ್ಟೋ ಜನ ಬಿಸಿಲಲ್ಲಿ ಹಾಗೆ ಒಣಗಿಸಿ ಡೈರೆಕ್ಟಾಗಿ ಬೀಸಿಸ್ತಾರೆ. ಹಾಗೆ ಮಾಡೋಕ್ಕೆ ಹೋಗಬಾರ್ದು, ತುಂಬ ಗಲೀಜಿರುತ್ತೆ. ರಾಗಿನ ಆದಷ್ಟು ತೊಳೆದು ಒಂದು 3-4 ದಿನ ಒಣಗಿಸಿ ಬೀಸಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಯಿತು. ಶೂ, ಟೈ, ಬೆಲ್ಟನ್ನೆಲ್ಲ ಕ್ಲೀನಾಗಿ ತೊಳೆದು ಒಣಗಾಕ್ತಾ ಇದ್ದೀನಿ. ನಿಮ್ಮ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.